ಹಾಯ್ ಆಲ್, ನಾನು ಅರ್ಚನಾ. ನಮ್ಮನೇಲಿ ಕೆಲವು ಅಡೇನಿಯಂ ಪ್ಲಾಂಟ್ಸ್ ಹಾಕಿದೀವಿ. ಇದು ನೋಡಕ್ಕೆ ಬೋನ್ಸಾಯ್ಸ್ ತರ ಕಾಣಿಸುತ್ತೆ, ಬಟ್ ಇದು ಬೋನ್ಸಾಯ್ ಪ್ಲಾಂಟ್ಸ್ ಅಲ್ಲ. ಇದನ್ನ ಡೆಸರ್ಟ್ ರೋಸಸ್ ಅಂತಾನೂ ಕರೀತಾರೆ. ಈ ಗಿಡದ್ದು ಸೀಡ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಈ ಗಿಡಗಳನ್ನ ನೋಡ್ತಾ ಫ್ರಾನ್ಸ್ನ ನೆಪೋಲಿಯನ್ ಲೈಫಲ್ಲಾದ ಒಂದು ರಿಯಲ್ ಇನ್ಸಿಡೆಂಟ್ನ ಕೇಳೋಣ. ನೆಪೋಲಿಯನ್ ಯುವಕನಾಗಿದ್ದಾಗ ಅವ್ನು ಮಾಡಿದ ಯಾವುದೋ ಒಂದು ತಪ್ಪಿಗೆ ಫ್ರಾನ್ಸ್ನ ರಾಜ ಅವನಿಗೆ ಗಲ್ಲು ಶಿಕ್ಷೆನ ವಿಧಿಸಿರ್ತಾನೆ. ಅವನಿಗೆ ಸೆರೆಮನೆಗೆ ಹಾಕಿರ್ತಾರೆ. ಮಾರನೇ ದಿನನೇ ಅವನಿಗೆ ಗಲ್ಲು ಶಿಕ್ಷೆ ಇತ್ತು. ಈ ಮಂತ್ರಿಗೆ ನೆಪೋಲಿಯನ್ ಬುದ್ಧಿ ಸಾಮರ್ಥ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮಂತ್ರಿ ರಾಜನ್ ಬಳಿಗೆ ಹೋಗಿ ನೆಪೋಲಿಯನ್ ಬುದ್ಧಿ ಸಾಮರ್ಥ್ಯದ ಬಗ್ಗೆ ತಿಳಿ ಹೇಳಿ, ಇವನನ್ನ ಕಳ್ಕೊಂಡ್ರೆ ನಮ್ಮ ದೇಶಕ್ಕೆ ಅಪಾರ ನಷ್ಟ ಆಗತ್ತೆ, ಇಂಥವನನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಮಂತ್ರಿ ಮಾತಿಗೆ ರಾಜನು ಒಪ್ಪಿಗೆ ನೀಡಿ ನೆಪೋಲಿಯನ್ನ ಕ್ಷಮಿಸ್ತಾನೆ. ಮಂತ್ರಿ ತುಂಬ ಖುಷಿಯಿಂದ ನೆಪೋಲಿಯನ್ಗೆ ವಿಷಯ ತಿಳಿಸ್ಬೇಕು ಅಂತ ಓಡೋಡಿ ಬರ್ತಾನೆ. ಆಗ ರಾತ್ರಿ 2 ಗಂಟೆ ಆಗಿತ್ತು. ಆ ಸಮಯದಲ್ಲಿ ನೆಪೋಲಿಯನ್ ಜೈಲಿನ ಮಂದ ಬೆಳಕಿನಲ್ಲಿ ಯುರೋಪಿಯನ್ ಮ್ಯಾಪ್ನ ನೋಡ್ತಾ ಇರ್ತಾನೆ. ಇದನ್ನ ಏನಕ್ಕೆ ನೋಡ್ತಾ ಇದೀಯಾ ಅಂತ ಮಂತ್ರಿ ಕೇಳಿದಾಗ, ನಾಳೆಗೆ ನಾನು ಯುರೋಪ್ ದೇಶವನ್ನೆಲ್ಲ ಗೆದ್ದಾಗ ಯಾವುದನ್ನ ರಾಜಧಾನಿ ಮಾಡ್ಕೋಬೇಕು ಅಂತ ಗುರುತಿಸ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ನಾಳೆಗೆ ಗಲ್ಲು ಶಿಕ್ಷೆಗೆ ಗುರಿಯಾದ ವ್ಯಕ್ತಿ ಮೃತ್ಯುವಿನ ಬಗ್ಗೆ ಚಿಂತಿಸದೆ ಬದುಕಿನ ಬಗ್ಗೆ ಚಿಂತಿಸ್ತಾನೆ. ಮಂತ್ರಿ ಆಶ್ಚರ್ಯದಿಂದ ಈ ಸಮಯದಲ್ಲಿ ಅದೇಗೆ ನೀನು ಈ ತರ ಚಿಂತಿಸ್ತೀಯಾ ಅಂತ ಕೇಳಿದಾಗ, ನೆಪೋಲಿಯನ್ ನನ್ನಂತವನಿಗೆ ಸಾವು ಬರಲ್ಲ, ಅದು ಹೇಡಿಗಳಿಗೆ ಬರೋದು ಅಂತ ಹೇಳ್ತಾನಂತೆ. ಇದಕ್ಕೆ ಹೆಸರು ಜೀವನೋತ್ಸಾಹ. ಈ ಜೀವನೋತ್ಸಾಹವನ್ನ ಧ್ಯಾನ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಗಳಿಸ್ಕೋಬಹುದು. ಧ್ಯಾನದಿಂದ ಆಧ್ಯಾತ್ಮ ಹಾಗೂ ಲೌಕಿಕ ಈ ಎರಡರಲ್ಲೂ ನಾವು ಯಶಸ್ಸನ್ನ ಸಾಧಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.